ಇವತ್ತು ಮಾರ್ಚ್ ತಿಂಗಳ ಕರೆಂಟ್ ಅಫೇರ್ಸ್. ಸೊ ಬಹಳ ಮುಖ್ಯ, ಪ್ರಿಪೇರ್ ಆಗಬೇಕಾಗುತ್ತೆ. ಕರೆಂಟ್ ಅಫೇರ್ಸ್ ಸ್ವಲ್ಪ ಡೀಟೇಲ್ ಆಗಿ ಓದಬೇಕು. ಸ್ವಲ್ಪ ಬೇಸಿಕ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಸಕ್ತರು ಕೋರ್ಸ್ಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ. ಸೊ ಎಲ್ಲ PDF ನೋಟ್ಸು ಯಾವ್ದಿದೆ ಎಲ್ಲ ನಮ್ಮ ಆ್ಯಪಲ್ಲಿ ಅಪ್ಡೇಟ್ ಮಾಡ್ತೀನಿ. ಈಗ ಏನೇ ಕರೆಂಟ್ ಅಫೇರ್ಸ್ ಯಾವುದೇ ಕ್ಲಾಸ್ ತಗೊಳ್ಳಿ, ಇದೆಲ್ರಿಗೂ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಯಾರು ಈ ಕೋರ್ಸ್ ಬೈ ಮಾಡಿದಿರಲ್ಲ, ಸೊ ಅವ್ರಿಗೆ ಸಿಗುತ್ತೆ. ಎಲ್ಲ ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿ, ಪೊಲಿಟಿ ಮತ್ತೆ ಹೊಸದಾಗಿ ಅಪ್ಡೇಟ್ ಮಾಡೋ ಎಲ್ಲ ಕೋರ್ಸು ನಿಮಗೆ ಸಿಗುತ್ತೆ. ಸೊ ಇರ್ಲಿ, ಸ್ಟಾರ್ಟ್ ಮಾಡ್ಬಿಡೋಣ. ರಾಜಸ್ಥಾನದ ಪ್ರಸಿದ್ಧ ಹಿಲ್ ಸ್ಟೇಷನ್ ಮೌಂಟ್ ಅಬು. ಸೊ ಮೌಂಟ್ ಅಬು ಗೊತ್ತಿದೆ, ಈಗ ಅದರ ಹೆಸರು ಅಬುರಾಜ್ ಅಂತ ಬದಲಾಯಿಸಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಫೋಟೋ ಕೂಡ ಹಾಕಿದ್ದೀನಿ ನಿಮಗೆ, ಸೊ ಜ್ಞಾಪಕಕ್ಕೆ ಬರಲಿ ಅಂತ ಅಂದ್ಬಿಟ್ಟು. ಸೊ ತುಂಬಾ ಇದರಲ್ಲಿ ಥಿಯರಿ ಏನು ಡೈರೆಕ್ಟ್ ಆಗಿ ನಿಮಗೆ 1 to 1 ಹಂಗೆ ಕೇಳ್ತಾನೆ, ಟರ್ನ್ ಟ್ವಿಸ್ಟ್ ಏನು ಮಾಡಲ್ಲ. ಸೊ ಆಕ್ಚುಲಿ 3 ಪ್ಲೇಸ್ಗಳನ್ನ ಚೇಂಜ್ ಮಾಡಿದ್ದಾರೆ. ಮೇಯ್ನ್ ಆಗಿ ಇದನ್ನ ಸಾಮಾನ್ಯ ಕೇಳ್ಬೋದು. ಮೌಂಟ್ ಅಬು ಎಲ್ಲರೂ ಓದಿರ್ತೀರಾ. ಸೊ ಅಬುರಾಜ್ ಅಂತ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ನೆಕ್ಸ್ಟ್, ಸೊ ಕುನೋ ರಾಷ್ಟ್ರೀಯ ಉದ್ಯಾನದಲ್ಲಿ ಚೀತಾಗಳ ಬಿಡುಗಡೆ ಮಾಡಿದ್ದಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಬೋಟ್ಸ್ವಾನಾದಿಂದ ಕೇಳಬಹುದು. ಬೋಟ್ಸ್ವಾನಾದಿಂದ 9 ಚೀತಾಗಳನ್ನ ತಂದು ಬಿಡುಗಡೆ ಮಾಡಿದ್ದಾರೆ. ಸೊ ನೋಡೋಣ, ಕಮೆಂಟ್ ಮಾಡಿ ಯಾರಾದರೂ ಲೈವಲ್ಲಿ ನೋಡ್ತಾ ಇರೋರು. ಕುನೋ ಯಾವ ಸ್ಟೇಟಲ್ಲಿ ಬರುತ್ತೆ? ನೋಡ್ತಾ ಇದ್ದೀನಿ ನಿಮ್ಮ ಚಾಟ್ನ. ಯಾರು ಚಾಟ್ ಮಾಡ್ತೀರಿ? ಕುನೋ ಯಾವ ಸ್ಟೇಟಲ್ಲಿ ಬರುತ್ತೆ? ಸೊ ನಮ್ಮ ಲಕ್ಕಿ ಸಿಂಗೋಡ್ MP ಅಂಡ್ ರಾಜು ಅವರಡಿ ಅವರು ಕೂಡ MP ಅಂತಿದ್ದಾರೆ. ನೈಸ್, ಗುಡ್. ಸೊ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ಸೊ ಬೋಟ್ಸ್ವಾನಾ ಇಂದ 9 ಚೀತಾಗಳನ್ನ ತಂದು ಬಿಡುಗಡೆ ಮಾಡಿದರೆ ಕೇಳ್ಬೋದು. ಆಮೇಲೆ ಗುಜರಾತ್ ಅಲ್ಲಿ ಮೈಕ್ರಾನ್ ಸೆಮಿಕಂಡಕ್ಟರ್ ಒಂದು ಕ್ಲೀನ್ ರೂಮ್ ನ ಸ್ಟಾರ್ಟ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ತುಂಬಾ ಲಾರ್ಜೆಸ್ಟ್, ದೊಡ್ಡದು. ಗುಜರಾತ್ ಅಲ್ಲಿ ಲಾರ್ಜೆಸ್ಟ್ ಮೈಕ್ರಾನ್ ಸೆಮಿಕಂಡಕ್ಟರ್ ಕ್ಲೀನ್ ರೂಮ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಮೆರಿಕದ ಮೈಕ್ರಾನ್ ಟೆಕ್ನಾಲಜಿ ಅಂತ ಅಂದ್ಬಿಟ್ಟು. ಸೊ ವಿಶ್ವದಲ್ಲೇ ಅತಿ ದೊಡ್ಡ ಸೆಮಿಕಂಡಕ್ಟರ್ ಕ್ಲೀನ್ ರೂಮ್ ಅಂತೆ. 1 ಲೈನರ್ ಅಲ್ಲಿ ನಿಮಗೆ ಕೇಳ್ಬೋದು. ಸೊ ಚಿಪ್ಸ್ ಇವೆಲ್ಲ ಟೆಕ್ನಾಲಜಿ ಈಗೆಲ್ಲ ಯಾವ ರೀತಿ ಹೋಗ್ತಾ ಇದೆ ನಿಮಗೆ ಗೊತ್ತಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಸೊ ಕೇಳಬಹುದು. ಆಯ್ತಾ? ಇನ್ನ ನೆಕ್ಸ್ಟು, ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಅವರು ನಿಧನರಾಗಿದ್ದಾರೆ. ಸೊ ಕಳೆದ ಸ್ವಲ್ಪ ದಿನದಿಂದ ಪೇಪರಲ್ಲೆಲ್ಲ ನೋಡ್ತಾ ಇದ್ದೀರಾ ವಾರ್ ಬಗ್ಗೆ ಎಲ್ಲ, US ಮತ್ತೆ ಇರಾನ್ದು. ಸೊ ಅವರು ನಿಧನರಾಗಿದ್ದಾರೆ. ಅದು ಗೊತ್ತಿದೆ ನಿಮ್ಗೆ. ಅದು ಅದಕ್ಕೆ ಸಂಬಂಧಪಟ್ಟಂಗೆ PSIಗೆಲ್ಲ ಪ್ರಿಪೇರ್ ಆಗ್ತಿರೋ essay ಅದೆಲ್ಲ ಈ ಕಾನ್ಫ್ಲಿಕ್ಟ್ಸ್ ಇಂದ ಏನೇನು ಆಗ್ತಿದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಬೇಕಾಗ್ತದೆ. ಮೋಸ್ಟ್ಲಿ essay ಎಲ್ಲ ನೀವು ಇದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಕನಾಮಿ ರಿಲೇಟೆಡ್ ಅಲ್ಲಿ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ವಾರ್ ಅಲ್ಲಿ ನಡೀತಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ. ಸೊ ಗೆಸ್ ಮಾಡ್ಬೋದು. ನಿಮ್ ಕರೆಂಟ್ ಅಫೇರ್ಸ್ ಸ್ವಲ್ಪ ಓದೋಕೆ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ ಕ್ರಾಸ್ ಮಾಡಿ ಆನ್ಸರ್ ಮಾಡ್ಬೋದು ಯಾವುದೇ ಇದನ್ನು. ಸೊ ಕರೆಂಟ್ ಅಫೇರ್ಸ್ ಇದೊಂದೇ, ಇಷ್ಟೇ ಅಲ್ಲ. ಫಸ್ಟ್ ವೀಕಲ್ಲಿ, ಮಾರ್ಚ್ ಫಸ್ಟ್ ವೀಕಲ್ಲಿ ಸರ್ ಇಷ್ಟೇನಾ ಅಂತ ಹಂಗೆ ಅನ್ಕೋಬಿಡಿ. ಸೊ ನೆಕ್ಸ್ಟ್ ಮ್ಯಾಗಝಿನ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ತೀನಿ. ಸೊ ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್, ಫೋರ್ತ್ ವೀಕ್ ಅಂತೆಲ್ಲ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಕೆಲವು ಇಂಪಾರ್ಟೆಂಟ್ ಇಂಗ್ಲೀಷ್ ಮ್ಯಾಗಝಿನ್ಸ್ ಮತ್ತೆ ಕನ್ನಡ ಮ್ಯಾಗಝಿನ್ಸ್ ಅದರಿಂದ ಶಾರ್ಟ್ ನೋಟ್ಸ್ ಥರ ಮಾಡಿ ಸೇಮ್ ಇದೇ ಥರ ಆ್ಯಡ್ ಮಾಡ್ತೀನಿ, ನಿಮ್ಗೆ ಯೂಸ್ ಆಗಲಿ ಅಂತಾನೆ. ಆಯ್ತಾ? ನೆಕ್ಸ್ಟು, ಮಾನವ ವನ್ಯಜೀವಿ ಸಂಘರ್ಷ ಪರಿಹಾರಕ್ಕೆ ಹನುಮಾನ್ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಆಂಧ್ರದಲ್ಲಿ. ಸೊ ವೆರಿ ಇಂಪಾರ್ಟೆಂಟ್. ಎನ್ವಿರಾನ್ಮೆಂಟ್ ರಿಲೇಟೆಡ್ ಯಾವುದೇ ಸ್ಟೇಟಲ್ಲಿ ಏನೇ ಪ್ರೋಗ್ರಾಮ್ ಮಾಡಿದ್ರು ಒಂದ್ಸರಿ ನೋಡ್ಬೇಕಾಗತ್ತೆ. ಸೊ ಏನು ಮನುಷ್ಯರಿಗೂ ತುಂಬಾ ಆನೆಗಳು, ಮನುಷ್ಯರುಗಳು ಗಲಾಟೆ ಎಲ್ಲ ನೋಡಿದಿರಲ್ಲ ನೀವು, ಬಂದು ಮನುಷ್ಯರು ಸಾಯಿಸೋದು, ಚೀತಾಗಳು ಒಳಗಡೆ ಬರೋದು, ಏನೇನೋ ಆಗ್ತಾ ಇದೆ ಇದು. ಸೊ ನಮಗೂ ಪ್ರಾಣಿಗಳಿಗೂ ಸಂಘರ್ಷ ನಡೀತಾ ಇದೆ. ಇದನ್ನ ಅವಾಯ್ಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಆಂಧ್ರ ಗೌರ್ಮೆಂಟು ಒಂದು ಹನುಮಾನ್ ಯೋಜನೆ ಅಂತ ಅಂದ್ಬಿಟ್ಟು, ಅದು ಡೀಟೇಲ್ ಬೇಡ ನಮ್ಗೆ, ಅದ್ರೊಳಗಡೆ ಏನ್ ಮಾಡಿದ್ರು ಎತ್ತ ಅಂತ ಅಂದ್ಬಿಟ್ಟು. ಆಸಕ್ತರು ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಳ್ಳಿ. ಆಯ್ತಾ? ನೆಕ್ಸ್ಟು, ಕೊಲ್ಲಿ ಬೆಟ್ಟಗಳು. ತಮಿಳುನಾಡಿನ ಕೊಲ್ಲಿ ಬೆಟ್ಟಗಳಲ್ಲಿ ಮೊದಲ ಡಾರ್ಕ್ ಸ್ಕೈ ಪಾರ್ಕ್. ವೆರಿ ವೆರಿ ಇಂಪಾರ್ಟೆಂಟ್. ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಇಮೇಜ್ ಕೂಡ ಹಾಕಿದ್ದೀನಿ. ಸೊ ಅಂದ್ರೆ ನಿಮಗೆ ಕಾಮ್ ಆಗಿರುತ್ತೆ. ಸೊ ಕೆಲವು ಆಕಾಶ ನೋಡ್ಕೊಂಡು ಅಲ್ಲಿ ಸ್ಟಡಿ ಮಾಡೋ ಅಂತಾರು ತುಂಬಾ ನೀಟಾಗಿ, ತುಂಬಾ ಹೈಟ್ ಆದ ಪ್ಲೇಸ್ ಅಲ್ಲಿ ನಮ್ಮ ಸ್ಕೈ ಹೆಂಗ್ ಕಾಣುತ್ತೆ, ಖಗೋಳದ ಬಗ್ಗೆ ಅಧ್ಯಯನ ಮಾಡೋಂಥವ್ರು ಆಸಕ್ತಿ ತೋರಿಸ್ಬೋದು. ತಮಿಳುನಾಡಿನಲ್ಲಿ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ನೋಡಿ ಇಲ್ಲಿದೆ. ಸುಮ್ಮನೆ ಕೆಲವು ಪಾಯಿಂಟ್ಸ್ಗಳು ಹಾಕೊಂಡಿದ್ದೀನಿ, ಸಿಂಪಲ್ ಪಾಯಿಂಟ್ಸ್. ನಿಮಗೆ ಅಲ್ಲಿರೋ ಪಾಯಿಂಟ್ಸ್ ಒಂಚೂರು ಎಲಾಬ್ರೇಟ್ ಮಾಡಿ ಹಾಕಿದ್ದೀನಿ ನಿಮ್ಗೆ ಹೆಲ್ಪ್ ಆಗಲಿ ಅಂತ. ಆಮೇಲೆ ನೋಡ್ಕೊಳ್ಳಿ. ಸೊ ನಾನು ಮೇಯ್ನ್ ಆಗಿ ಏನಿದೆ ಇಂಪಾರ್ಟೆಂಟ್ ಅದನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟು, ಡಿಜಿಟಲ್ ಜನಗಣತಿ 2027ಕ್ಕೆ ಮ್ಯಾಸ್ಕಟ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಸೊ ಕಾಣಿಸ್ತಾ ಇದೆ, ನೋಡೋಣ ಯಾರು ಚಾಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಸೊ ಕೆಲವರು ತೇಜಸ್ವಿನಿ ಅವರು ಈ MP ಅಂತ ಮೋಸ್ಟ್ಲಿ ಯಾವಾಗಲೇ ಹಾಕಿದ್ರು, ಇರಲಿ. ಸೊ ಕಾಣಿಸ್ತಾ ಇದೆಯಲ್ಲ, 2027ರಲ್ಲಿ ಸೆನ್ಸಸ್ ನಡೀತಾ ಇದೆ. ಡಿಜಿಟಲ್ ಸೆನ್ಸಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆನ್ಸಸ್ ಆಗಲಿಲ್ಲ 2021ರಲ್ಲಿ.
ಆಯ್ತಾ. 2027 ಸೆನ್ಸಸ್ ಆಗ್ತಾ ಇದೆ ನೋಡಿ. ಇವೆ 2 ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆಯಲ್ಲ, ಅದ್ರ ಹೆಸರು ಪ್ರಗತಿ ಮತ್ತೆ ವಿಕಾಸ್ ಅಂತ ಅಂದ್ಬಿಟ್ಟು ಅದರ ಮಾಸ್ಕಟ್ ಗಳನ್ನ ಬಿಡುಗಡೆ ಮಾಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಸೊ ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಜನಗಣತಿ 2027ಕ್ಕೆ ಎಲ್ಲ ಮನೆಗೊಂದು ಮೊಬೈಲ್ ಅಲ್ಲೇ ಎಲ್ಲ ಅಲ್ಲೇ ಫೀಡ್ ಮಾಡ್ತಾರೆ. ಮುಂಚೆ ತರ ಪೇಪರ್ ಎಲ್ಲ ತರಲ್ಲ, ಈಗೆಲ್ಲ ಆನ್ಲೈನ್. ಸೊ ವೆರಿ ಇಂಪಾರ್ಟೆಂಟ್. 2027ಕ್ಕೆ ಜನಗಣತಿ ನಡೆಯುತ್ತೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇನ್ನು ಡೆನ್ಮಾರ್ಕ್, ಯುರೋಪಿಯನ್ ಕಂಟ್ರಿ, ಗೊತ್ತಿದೆಯಲ್ಲ. ವರ್ಲ್ಡ್ ಜಿಯೋಗ್ರಫಿ ನಮ್ಮ ಕ್ಲಾಸ್ ನೋಡಿದಿರಲ್ವಾ, ಡಿಟೇಲ್ ಆಗಿ ಹೇಳಿದೀನಿ ಇದ್ರ ಬಗ್ಗೆ ಎಲ್ಲ. ಸೊ HIV ಮತ್ತೆ ಸಿಫಿಲಿಸ್ ನಿರ್ಮೂಲನೆ ಮಾಡಿದಂತಹ ಯುರೋಪಿಯನ್ ಯೂನಿಯನ್ನ ಮೊದಲ ದೇಶ. ಸೊ ಏನಪ್ಪಾ ಅಂದ್ರೆ, ತಾಯಿಯಿಂದ ಮಗುವಿಗೆ ಹರಡುವಂತ HIV ಮತ್ತೆ ಸಿಫಿಲಿಸ್ ಸೋಂಕನ್ನ ನಿರ್ಮೂಲ ಮಾಡಿದ ಮೊದಲ ಯುರೋಪಿಯನ್ ಯೂನಿಯನ್ ರಾಷ್ಟ್ರ ಯಾವುದು? ಡೆನ್ಮಾರ್ಕ್. ಕೇಳ್ಬೋದು ನಿಮ್ಗೆ ಆನ್ಲೈನ್ ಅಲ್ಲಿ. ಸೊ ಅದ್ರ ಏನಾಗತ್ತೆ ಅದೆಲ್ಲ, ಇವೆಲ್ಲ ನಾನೇನು ಓದಕ್ ಹೋಗಲ್ಲ, ಜಸ್ಟ್ ಪಾಯಿಂಟ್ ಅಷ್ಟೇ, ನೀವು ನೋಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಇದಿಷ್ಟೇ ಅಲ್ಲ, ಇನ್ನು ಮಾರ್ಚ್ ಫಸ್ಟ್ ವೀಕಲ್ಲಿ ಇನ್ನೂ ಬೇರೆ ಬೇರೆ ಕಡೆಯಿಂದ ಓದಿ ಅದನ್ನು ಕೂಡ ಆಡ್ ಮಾಡ್ತೀನಿ. ಸೊ ಓವರ್ ಆಲ್ 1 2 3 4 5 ಅಂದ್ರೆ ಮಾರ್ಚ್ ತಿಂಗಳದು ಒಂದು 5-6 ವಿಡಿಯೋ ಮಾಡಿದ್ರೆ ಮ್ಯಾಗಝಿನ್ಸ್ ಎಲ್ಲ ಸೇರಿ ಒಂದು 6 ವಿಡಿಯೋ ನೋಡ್ಕೊಂಡ್ರೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ನಿಮ್ಗೆ ಅಲ್ಲೇ ಕವರ್ ಆಗ್ಬೇಕು. ಈ ಕರೆಂಟ್ ಅಫೇರ್ಸ್ ಎಲ್ಲಿ ಬಿಟ್ರೆ ಮತ್ತೆ ಬೇರೆ ಕಡೆಯಿಂದ ಬರಬಾರ್ದು, ಆ ತರ ಪ್ಲಾನ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಟಾರ್ಟ್ಅಪ್ ಅಷ್ಟೇ, ತುಂಬಾ ದಿನ ಆಗಿತ್ತು ಕ್ಲಾಸ್ ತಗೊಂಡು, ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಜಮ್ಮು ಕಾಶ್ಮೀರ ಮೊದಲ ರಣಜಿ ಟ್ರೋಫಿನ ಗೆದ್ದಿದೆ. ಫಸ್ಟ್ ಟೈಮ್ ನಮ್ಮ ಕರ್ನಾಟಕನ ಸೋಲಿಸಿ ಜಮ್ಮು ಕಾಶ್ಮೀರದವರು ಮೊದಲ ಬಾರಿಗೆ ರಣಜಿ ಟ್ರೋಫಿ ಗೆದ್ದಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್, $841 ಬಿಲಿಯನ್. ಜಾಸ್ತಿ ಆಗ್ತಾ ಇರತ್ತೆ, ನಂಬರ್ಸ್ ಎಲ್ಲ ನೆನ್ಪಿಟ್ಕೊಂಡ್ಬಿಡಿ. ಅವ್ರದ್ದೆಲ್ಲ ಸೆಕೆಂಡಿಗೆ ಕೋಟಿಗಟ್ಟಲೆ ಆಗ್ತಾ ಇರತ್ತೆ. ನಮ್ದು ವರ್ಷಗಳು ಕಳೆದ್ರು $1 ಬಂದಿರಲ್ಲ ನಮಗೆ. ಸೊ ಅವ್ರದ್ದೆಲ್ಲ ಸೆಕೆಂಡ್ಗಳಿಗೆ ಕೋಟಿ ಮಾಡ್ತಿರ್ತಾರೆ. ಅಷ್ಟೊಂದು ಟೆಕ್ನಾಲಜಿ ಮನುಷ್ಯನ ಯಾವ ಲೆವೆಲ್ಗೆ ಬೇಕಾದ್ರೂ ತಗೊಂಡೋಗ್ತಾ ಇದೆ. ಸೊ ಅವರು ಟೆಸ್ಲಾ ಮತ್ತೆ ಸ್ಪೇಸ್ ಎಕ್ಸ್ ಮತ್ತೆ ಮಾಮೂಲಿ ಎಕ್ಸ್ ಟ್ವಿಟರ್ ಅಂತಿರಲ್ಲ, ಅದರ ಮಾಲೀಕರು ಯಾರು? ನಮ್ಮ ಎಲಾನ್ ಮಸ್ಕ್. ಇನ್ನ ಮಹಿಳೆಯರ ಕಾನೂನು ಹಕ್ಕುಗಳ ಬಗ್ಗೆ UN ವುಮನ್ ಒಂದು ವರದಿನ ಕೊಟ್ಟಿದೆ. ಸೊ ಏನಪ್ಪಾ ಅಂತಂದ್ರೆ, ಸೊ ಪುರುಷ ಕಾನೂನು ಹಕ್ಕುಗಳಲ್ಲಿ ಕೇವಲ 64% ಮಾತ್ರ ಹೊಂದಿದ್ದಾರೆ. ಅಂದ್ರೆ ಈಗ 100% ಒಬ್ಬ ಪುರುಷ ಇದಿದ್ದಾರೆ ಅಂದ್ರೆ ಅದ್ರಲ್ಲಿ 64% ಅಷ್ಟೇ ಕಾನೂನುಗಳು ಮಹಿಳೆಯರಿಗೆ ಅಂದ್ರೆ ಸಿಗ್ತಾ ಇರೋದು. ಇನ್ನು ರಿಮೈನಿಂಗ್ 100% ಆಗ್ಬೇಕು ಅಂದ್ರೆ ಇನ್ನು ಈ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಎಲ್ಲ ಕಡಿಮೆ ಆಗ್ಬೇಕು. ಸೊ ಇನ್ನು ತಾರತಮ್ಯ ಇದೆ ಅಂತ. ಸೊ ಓನ್ಲಿ 64% ಮಾತ್ರ ಪುರುಷರಿಗೆ ಸಮ ಬಂದಿದ್ದಾರೆ ಅನ್ನೋ ತರ ಒಂದು UN ವುಮನ್ ಅವರು ವರದಿನ ಕೊಟ್ಟಿದ್ದಾರೆ. ಸೊ ಕೇಳಬಹುದು, ಈ ನಂಬರ್ ವೆರಿ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳಿ, 64%. ಸೊ ಇದರಿಂದ ಏನಾಗುತ್ತೆ? ಉದ್ಯೋಗ, ವೇತನ, ತಾರತಮ್ಯ, ಶಿಕ್ಷಣದಲ್ಲಿ ವ್ಯತ್ಯಾಸ, ಇವೆಲ್ಲ ಬರಿತೀರಪ್ಪ ನೀವು. ಸೊ ನಿಮ್ಗೆ ಬೆರಳು ತೋರಿಸಿದ್ರೆ ಹಸ್ತ ನೊಂಗ ಅಂತಾರು. ಜಸ್ಟ್ ನಾನು ಹೆಡ್ಲೈನ್ ಬ್ರೀಫ್ ಮಾಡ್ತಾ ಇದ್ದೀನಿ. ತುಂಬಾ ಹರಿಕತೆ ಹೊಡ್ಕೊಂಡು ಹೋದ್ರೆ ಯಾರಿಗೂ ಕ್ಲಾಸ್ ಇಂಟ್ರೆಸ್ಟ್ ಬರಲ್ಲ. ನೀವಿನ್ ಕತೆ ಬರೆಯೋದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಫೋಟೋ ನೋಡಿ, ಆ ಪಾಯಿಂಟ್ ಹೆಡ್ಲೈನ್ ತಿಳ್ಕೊಳ್ಳಿ, ಅದಕ್ಕೆ ಏನ್ ಬರಿಬೇಕೋ ಆಡ್ ಮಾಡ್ಬೋದು. ಇನ್ನು ತಮಿಳುನಾಡು ಮೃತ ಅಂಗದಾನದಲ್ಲಿ ಮೊದಲ ಸ್ಥಾನ. ಸೊ ಸತ್ತೋಗಿರೋರು ಅವ್ರ ಅಂಗಾಂಗ ದಾನಗಳನ್ನ ಮಾಡ್ತಾರಲ್ಲ, ಅದರಲ್ಲಿ ತಮಿಳುನಾಡು ಫಸ್ಟ್ ಪ್ಲೇಸ್ ಅಲ್ಲಿ ಇದೆಯಂತೆ. ಸೊ ಕೇಳಬಹುದು. ಇನ್ನು ಆಪರೇಷನ್ ಸಂಕಲ್ಪ್ ಏನು? ಯಾರು ಹೇಳ್ತೀರಾ ನೋಡೋಣ? ಯಾರಾದ್ರೂ ಕಮೆಂಟ್ ಮಾಡ್ತೀರಾ? ಆಪರೇಷನ್ ಸಂಕಲ್ಪ ಏನು ನೋಡೋಣ. ನೀವು ಕರೆಂಟ್ ಅಫೇರ್ಸ್ ಓದಿದ್ರೆ ನಮಗೆ ಗೊತ್ತಿರುತ್ತೆ. ಕಮೆಂಟ್ ಮಾಡ್ರಿ, ಅಟ್ಲೀಸ್ಟ್ ನಿಮ್ ಹೆಸರಾದ್ರೂ ಹೇಳೋಣ. ಆಪರೇಷನ್ ಸಂಕಲ್ಪ ಯಾವ್ದಕ್ ಸಂಬಂಧಪಟ್ಟಂಗೆ? ಯಾರು ಓದಿಲ್ಲ ಅನ್ಸುತ್ತೆ. ಸೊ ಆಪರೇಷನ್ ಸಂಕಲ್ಪ ಅಂತ ಅನ್ನೋದು ಈಗ ನಡೀತಾ ಇದೆಯಲ್ಲ ನಮ್ಮ ಪಶ್ಚಿಮ ಏಷ್ಯಾದಲ್ಲಿ, ಇರಾನ್ ಯುದ್ಧ ಇವೆಲ್ಲ ನಡೀತಾ ಇದೆಯಲ್ಲ, ಅಲ್ಲಿಂದ ಹಡಗಳನ್ನ ಕಾಪಾಡಿಕೊಂಡು ನಮ್ಮ ದೇಶಕ್ಕೆ ತರ ಅಂತದ್ದೇ ಆಪರೇಷನ್ ಸಂಕಲ್ಪ. ಗ್ಯಾರಂಟಿ ತರ್ತೀವಿ, ಸಂಕಲ್ಪ ಮಾಡ್ಕೊಂಡು ತರ್ತೀವಿ. ನೆನ್ನೆಲ್ಲ ಈ ಗ್ಯಾಸ್ ಇಲ್ಲ, ಅದು ಇದು ಇಂಥದೆಲ್ಲ ಬಂದಿದ್ದಾವೆ ಇಂಡಿಯಾಗೆ, ಆಯ್ತಾ. ಸೊ ಇಂಡಿಯಾಗೆ ಏನಷ್ಟು ಸಾಮಾನ್ಯ ಸಮಸ್ಯೆ ಮಧ್ಯದಲ್ಲಿ ಎಲ್ಲಾ ದೇಶಗಳಿಗೂ ಆಗಿದೆ. ಸ್ವಲ್ಪ ನಾವು ಫೇಸ್ ಮಾಡಿದ್ದೀವಿ. ಈಗ ನೋಡಿರ್ಬೇಕು, ಬೆಳಗ್ಗೆ ಎಲ್ಲ ಪೇಪರ್ ಓದಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತೆ ನಾನು ಪೇಪರ್ಗೆ ಹೋದ್ರೆ ಅದರ ಹೆಡ್ಲೈನ್ಸ್ ಎಲ್ಲ ಓದ್ಕೊಂಡು ಮತ್ತೆ ಬೇಡ. ಸೊ ಕೆಲವು ಇಂಪಾರ್ಟೆಂಟ್ ಬೂಟ್ಸ್ ಎಲ್ಲ ರೀಚ್ ಆಗಿದೆ, ಆಯ್ತಾ. ನೆಕ್ಸ್ಟ್ ಚಿಲಿ ಕುಷ್ಠರೋಗ ನಿರ್ಮೂಲನೆ. ಏನು ವಿಶೇಷತೆ? ಸೊ ಇದು ದಕ್ಷಿಣ ಅಮೆರಿಕ ಖಂಡದ ಮೊದಲ ದೇಶ ಕುಷ್ಠರೋಗನ ನಿರ್ಮೂಲನೆ ಮಾಡುವಂಥದ್ದು.
ಸೊ ಚಿಲಿ ಏನಿದ್ರ ವಿಶೇಷತೆ ನೋಡಿ, ಯಾರಾದ್ರೂ ಕಮೆಂಟ್ ಮಾಡ್ತೀರಾ? ಒಂದು ಮಿನರಲ್ ಇಡೀ ವರ್ಲ್ಡ್ ಅಲ್ಲೇ ಹೈಯೆಸ್ಟ್ ಸಿಗುತ್ತೆ ಚಿಲಿ ದೇಶದಲ್ಲಿ. ಯಾರಾದ್ರೂ ಕಮೆಂಟ್ ಮಾಡ್ತೀರಾ? ವರ್ಲ್ಡ್ ಜಿಯೋಗ್ರಫಿ ನನ್ನ ಕ್ಲಾಸ್ ಏನಾದ್ರು ಕೇಳಿದ್ರೆ ಖಂಡಿತ ನೀವು ಆನ್ಸರ್ ಮಾಡ್ತೀರಾ. ಯಾರು ಕಮೆಂಟ್ ಮಾಡ್ತೀರಿ? ಇಲ್ಲ ಸರ್, ಯಾರು ಓದಿಲ್ಲ ಅಂತೀರಾ? ನೋಡಿ ಕಮೆಂಟ್ ಮಾಡ್ರಿ. ಕಾಪರ್, ಯೋಗೇಶ್ ಪಾಟೀಲ್, ನೈಸ್, ವೆರಿ ಗುಡ್, ಚೆನ್ನಾಗಿ ಓದಿದಿರಿ. ಅಂಡ್ ಬೇರೆ ಓದ್ಬೇಕ್ರಿ, ಸ್ವಲ್ಪ ಚೆನ್ನಾಗಿ ಓದ್ಬೇಕು. ಓದ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ. ಕಾಪರ್ ತುಂಬಾ ಸಿಗುತ್ತೆ, ಆಯ್ತಾ? ಸೊ ಇರ್ಲಿ. ಕುಷ್ಠರೋಗನ ನಿರ್ಮೂಲನೆ ಮಾಡಿದಂತಹ ದಕ್ಷಿಣ ಅಮೆರಿಕದ ಮೊದಲ ದೇಶ. ಇನ್ನ ಸ್ಕಾಟ್ಲ್ಯಾಂಡ್ ಅಲ್ಲಿ ವಾಟರ್ ಕ್ರಿಮೇಷನ್ ಕಾನೂನು. ಏನು ವಾಟರ್ ಕ್ರಿಮೇಷನ್ ಕಾನೂನು ಅಂತಂದ್ರೆ, ಸೊ ಈಗೆಲ್ಲ ಸುಡೋದು ನೋಡಿದೀವಿ, ಮುಚ್ಚೋದು ನೋಡಿದೀವಿ. ಅದೇ ತರ ನೀರಲ್ಲಿ ಕ್ರಿಮೇಷನ್ ಮಾಡುವಂಥದ್ದು, ಒಂದು ಟೆಕ್ನಾಲಜಿ ಬಳಸ್ಕೊಂಡು ವಾಟರ್ ಕ್ರಿಮೇಷನ್, ಸಾವನ್ನಪ್ತಾರಲ್ಲ ಅವ್ರ ಕ್ರಿಮೇಷನ್ ಮಾಡೋವಂಥದ್ದು. ಸೊ ಪರಿಸರ ಸ್ನೇಹಿ ಅಂತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಅವೆಲ್ಲ ಸುಡೋದ್ರಿಂದ ಅವೆಲ್ಲ ಏನೇನ್ ಆಗ್ತಿದೆ ನಿಮ್ಗೆ ಗೊತ್ತಿದೆ. ಅದಕ್ಕೆ ಪ್ಯಾರಲಲ್ ಆಗಿ ವಾಟರ್ ಕ್ರಿಮೇಷನ್ ನ ಸ್ಕಾಟ್ಲೆಂಡ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ UK ಅಲ್ಲಿ ಈ ವಿಧಾನಕ್ಕೆ ಅನುಮತಿ ನೀಡಿದಂತ ಮೊದಲ ದೇಶ ಅಂತ ಕೇಳಬಹುದು. ಇನ್ನ ಹ್ಯೂರಾನ್ ರಿಚ್ ಲಿಸ್ಟ್ 2026 ಲಿಸ್ಟ್ ರೆಡಿ ಬಿಟ್ಟಿದ್ದಾರೆ. ಸೊ ನಮ್ಮ ಭಾರತದಲ್ಲಿ ಬಿಲಿಯನಿಯರ್ಗಳಿದಾರಲ್ಲ, ರಿಚೆಸ್ಟ್ ಪೀಪಲ್, ಬಿಲಿಯನಿಯರ್ಸ್, 3ನೇ ಪ್ಲೇಸ್ ಅಲ್ಲಿ ಇದೀವಂತೆ ಇಂಡಿಯನ್ಸ್. ನೆನಪಲ್ಲಿ ಇಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಅಮೆರಿಕಾದಲ್ಲಿ ಬಿಲಿಯನಿಯರ್ ಜಾಸ್ತಿ ಇದ್ದಾರೆ, ಅದು ಬಿಟ್ಟರೆ ಚೀನಾ. 3ನೇದು ನಮ್ಮ ದೇಶದಲ್ಲಿ 3ನೇ ಪ್ಲೇಸ್ ಅಲ್ಲಿ ಇದೀವಿ ನಾವು. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನು ನೇಪಾಳ ಪ್ರಧಾನಮಂತ್ರಿ ಸ್ಥಾನದ ಬಾಲೆನ್ ಶಾ ಪ್ರಧಾನಿ ಆಗೋ ಸಾಧ್ಯತೆ ಇದೆಯಂತೆ. ನಮ್ಮ ಕರ್ನಾಟಕದಲ್ಲಿ ಓದಂತ ಹುಡುಗ ಬಾಲೆನ್ ಶಾ. ಸೊ ಅವರು ಮೊನ್ನೆ ಜನ್ಜಿ ನೋಡಿದ್ರಲ್ಲ, ಕಠ್ಮಂಡು ಮೇಯರ್ ಆಗಿದ್ರು. ಅಲ್ಲೆಲ್ಲ ಜಂಜಿ ಇದಕ್ಕೆ ನಾಯಕತ್ವ ಎಲ್ಲ ವಹಿಸ್ಕೊಂಡು ನೋಡಿ ನೇಪಾಳದ ಪ್ರಧಾನಮಂತ್ರಿ ಹುದ್ದೆಗೆ ಏರ್ತಾ ಇದ್ದಾರೆ. ನೋಡೋಣ. ನೆಕ್ಸ್ಟ್ ಸ್ಕೈರೂಟ್ ವಿಕ್ರಮ್ 1 ರಾಕೆಟ್. ಏನಪ್ಪ ಹಿಂಗ ಹಾಕ್ಬಿಟ್ರೆ? ಸೊ ಇದ್ರ ವಿಶೇಷತೆ ಏನಂತಂದ್ರೆ, ಭಾರತೀಯ ಖಾಸಗಿ ಕಂಪನಿಯ ಸ್ಕೈರೂಟ್ ಏರೋಸ್ಪೇಸ್ ಇದು ಅಭಿವೃದ್ಧಿಪಡಿಸಿರತಕ್ಕಂಥ ವಿಕ್ರಮ್ 1 ಭಾರತದ ಮೊದಲ ಖಾಸಗಿ ರಾಕೆಟ್. ಇದು ಸ್ಕೈರೂಟ್ ಅವರ ವಿಕ್ರಮ್ 1 ರಾಕೆಟ್, ಪ್ರೈವೇಟ್ ಅವ್ರು ಮಾಡೋಂಥದ್ದು. ಸೊ ನೆನಪು ತಿಳ್ಕೊಳ್ಳಿ, ಕೇಳ್ಬೋದು, ಏನ್ ಬೇಕಾದ್ರೂ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಫೆನ್ ಆಲೆನ್, ನ್ಯೂಜಿಲೆಂಡ್ ಅವರು ವೇಗದ T20 ವಿಶ್ವಕಪ್ ನಲ್ಲಿ ಶತಕ ಮೊನ್ನೆ ಸಿಡಿಸಿದ್ರು ನ್ಯೂಜಿಲೆಂಡ್ ಅವರು. ಸೊ ಫಾಸ್ಟೆಸ್ಟ್ ಸೆಂಚುರಿ ಹೊಡೆದಿದ್ದಾರೆ, ಹೈ ವರ್ಲ್ಡ್ ರೆಕಾರ್ಡ್. ಯಾರ್ದು ಅಂದ್ರೆ ವರ್ಲ್ಡ್ ಕಪ್ ಅಲ್ಲಿ ಫಿನ್ ಆಲೆನ್. ಸೊ ಕೇಳಬಹುದು, ವೆರಿ ಇಂಪಾರ್ಟೆಂಟ್. ಇನ್ನ 2026 ಅತ್ಯಂತ ಜನಪ್ರಿಯ ವೆಬ್ಸೈಟ್ಗಳು, ಫಸ್ಟ್ ಬಂದ್ಬಿಟ್ಟು ಗೂಗಲ್, ಸೆಕೆಂಡ್ ಬಂದು ಯೂಟ್ಯೂಬ್. ಸೊ ಇದನ್ನೇನು ನೆನ್ಪಿಟ್ಕೊಂಡು ಹೋಗ್ಬಿಡಿ, ಯಾವುದೋ ಹಳೆ ಚಿತ್ರ ನಾನು ಹಾಕಿರೋದು. ಸೊ ಫಸ್ಟ್ 2 ನೆನ್ಪಿಟ್ಕೊಳ್ಳಿ, ಬೇರೆ ಥರ್ಡ್ ಪ್ಲೇಸ್ ಎಲ್ಲ ಬೇರೆ ಇದೆ, ಹಳೆ ಇಮೇಜ್ ಹಾಕಿದ್ದೀನಿ. ಸೊ ಫಸ್ಟ್ ಬಂದು ಗೂಗಲ್, ತುಂಬಾ ಜನ ಯೂಸ್ ಮಾಡಿರೋದು. ಅದು ಬಿಟ್ರೆ ಯೂಟ್ಯೂಬ್ 2ನೇ ಸ್ಥಾನದಲ್ಲಿದೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನ ಮಹಾರಾಷ್ಟ್ರದಲ್ಲಿ ಜಾತಿ ರಹಿತ ಗ್ರಾಮ, ಸೊ ಅದೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಮಹಾರಾಷ್ಟ್ರದ ಸೌಂಡಾಲಾ ಗ್ರಾಮ, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ತನ್ನನ್ನ ಕ್ಯಾಸ್ಟ್ ಫ್ರೀ ವಿಲೇಜ್, ನಮ್ಮಲ್ಲಿ ಯಾವುದೇ ಜಾತಿ ತಾರತಮ್ಯ ಅನ್ನೋದಿಲ್ವಂತೆ ಇಲ್ಲಿ. ವೆರಿ ಇಂಪಾರ್ಟೆಂಟ್, ಒಳ್ಳೆ ಮೂವ್ಮೆಂಟ್ ಇದು, ಒಳ್ಳೆ ಅಲ್ವಾ? ಸೌಂಡಾಲಾ ಗ್ರಾಮದಲ್ಲಿ, ಮಹಾರಾಷ್ಟ್ರದ ಸೌಂಡಾಲಾ ಗ್ರಾಮ, ವೆರಿ ಇಂಪಾರ್ಟೆಂಟ್, ಕೇಳಬಹುದು ಎಕ್ಸಾಮ್ ಅಲ್ಲಿ. ಸಮಾನತೆ ಮತ್ತು ಸಾಮಾಜಿಕ ಏಕತೆಯನ್ನು ಉತ್ತೇಜಿಸುವ ಒಂದು ಉದ್ದೇಶ. ಇನ್ನು ವಾರಣಾಸಿ ಗಿನ್ನಿಸ್ ದಾಖಲೆ ಬರೆದಿದೆ, ವಿಶ್ವ ದಾಖಲೆನ ಬರೆದಿದೆ. ಯಾಕೆ ನೋಡಿ, 2,51,446 ಅಂದ್ರೆ 2 ಲಕ್ಷಕ್ಕೂ ಜಾಸ್ತಿ ಸಸಿಗಳನ್ನ 1 ಗಂಟೆಯಲ್ಲಿ ನೆಟ್ಟಿದಾರಂತೆ. ಅದಕ್ಕೆ ವಿಶ್ವ ದಾಖಲೆ ವಾರಣಾಸಿಗೆ ಸಿಕ್ಕಿದೆ. ಇನ್ನು ನೆಕ್ಸ್ಟ್, ಕರ್ನಾಟಕದ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ನಿಷೇಧ 2000 ಈಗ ಲೇಟೆಸ್ಟ್ ಬಜೆಟ್ 26-27 ಬಜೆಟ್ ಅಲ್ಲಿ 16 ವರ್ಷದ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮಗಳು ಗೊತ್ತಲ್ಲ, ತುಂಬಾ ಎಫೆಕ್ಟ್ ಆಗ್ತಿದೆ. ನಿಮಗೂ ತಲೆನೋವು ಬರ್ತಾ ಇದೆ, ನನಗೂ ತಲೆನೋವು ಬರ್ತಾ ಇದೆ. ನನಗೂ ಕಣ್ಣೋವು, ನಿಮ್ಗೂ ಕಣ್ಣೋವು, ಏನು ಮಾಡೋಕ್ಕಾಗಲಿ. ಸೋಷಿಯಲ್ ಮೀಡಿಯಾ ಬಂದು ಎಲ್ಲ ಅಧ್ವಾನ ಆಗೋಗ್ಬಿಟ್ಟಿದೀವಿ. ಸೊ ಇರ್ಲಿ, ಮಕ್ಳುಗಳಂತೂ ತುಂಬಾ ಡೇಂಜರಸ್. ಕೊಟ್ರೆ ಊಟ ಮಾಡೋದು, ಇಲ್ಲ ಅಂದ್ರೆ ಊಟನೂ ಮಾಡಲ್ಲ, ಓದೋದು ಇಲ್ಲ, ಅವ್ರಿಗೊಂಥರ ಸಮಸ್ಯೆ. ಸೊ ಅದು ನಿಷೇಧ ಮಾಡಿದ್ರು ಒಳ್ಳೆ ಮೂವ್ಮೆಂಟು, ಆಗ್ಲಿ, ಎಲ್ಲ ಆದ್ರೆ ಒಳ್ಳೇದೆ. ಸೊ ಇದು ಕರ್ನಾಟಕದಲ್ಲಿ ಈ ಬಜೆಟ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಂಡೋನೇಷ್ಯಾ ಕೂಡ ಸೇಮ್, ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ನಿಷೇಧ ಮಾಡುವಂಥದ್ದು 16 ವರ್ಷದ ಮಕ್ಕಳಿಗೆ. ಸೊ ಬೇಡ, ಅವ್ರಿಗೆ ಓದೋ ಟೈಮಲ್ಲಿ ಆ ಏಜ್ ಅಲ್ಲಿ ಓದ್ಕೊಬಿಡ್ಬೇಕು. ಆಮೇಲೆ ಹೆಂಗು
ಹಿಂಗೆ ಮೇಲೆ ಕೆಳಗೆ ಹಿಂಗೆ ರೀಲ್ಸ್ಗಳನ್ನ ಮೇಲೆ ಎತ್ಕೊಂಡು ಕೆಳಗಡೆ ಎತ್ಕೊಂಡು ಆಮೇಲೆ ಇದ್ದದ್ದೇ ಅದು ಅಲ್ವಾ. ಅಲ್ಲಿವರೆಗೂ ಆದ್ರೂ ಖುಷಿಯಾಗಿ ಚೆನ್ನಾಗಿ ಓದ್ಲಿ. ಸೊ ಏನಿದ್ರ ಉದ್ದೇಶ ಅಂದ್ರೆ ಅವ್ರ ಆನ್ಲೈನ್ ಗೇಮ್ಗಳು ಮತ್ತೆ ಅವರು ಆಂಗ್ಸೈಟಿ ಬೇರೆ ಬೇರೆ ಸಮಸ್ಯೆಗಳಿಂದ ಎಲ್ಲ ಅವ್ರನ್ನ ದೂರ ಇಡಂತದ್ದು ಆಯ್ತಾ. ಸೊ ಇಷ್ಟು ಕೂಡ ಮಾರ್ಚ್ ಫಸ್ಟ್ ವೀಕಿಗೆ ಸಂಬಂಧಪಟ್ಟಂಗೆ. ಇನ್ನೂ ಆಡ್ ಮಾಡ್ಬೋದು. ಮಾರ್ಚ್ ಫಸ್ಟ್ ವೀಕಲ್ಲಿ ಇಷ್ಟೇನ ಸರ್ ಅಂತಲ್ಲ, ಇನ್ನೂ ಸಾಕಷ್ಟು ವಿಚಾರಗಳಿರ್ತವೆ. ಸೊ ಆಡ್ ಮಾಡ್ತೀವಿ. ಸೆಕೆಂಡ್ ವೀಕ್ ಮಾಡ್ಬೇಕಾದ್ರೆ ಕೆಲವು ಇನ್ನೂ ಇಂಪಾರ್ಟೆಂಟ್ ಸಿಕ್ಕಿದಾಗ ಅಲ್ಲೇ ಆಡ್ ಮಾಡ್ತೀವಿ. ಸೊ ನಿಮ್ಗೆ ಏನೇ PDF ಯಾವುದೇ ನಮ್ದು ಎಲ್ಲ ಸಬ್ಜೆಕ್ಟ್ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ ನೋಟ್ಸ್ ಯಾವುದೇ ಬೇಕು ಅಂದ್ರೂ ಕೂಡ ನಮ್ಮ ಆಪ್ ಅಲ್ಲಿ ಮಾತ್ರ. ಈಗ ಒನ್ ಪ್ಲೇಸ್ ನಮ್ಮ ಸ್ಪರ್ಧಾ ಚಿಗುರು ಆಪ್ ಅಲ್ಲಿ ಒನ್ ಪ್ಲೇಸ್ ಒಂದೇ ಕೋರ್ಸು, ಆಲ್ ಸಬ್ಜೆಕ್ಟ್ಸ್ ಒಂದೇ ಕೋರ್ಸು. ಈಗ ಏನ್ ಪಾಠ ಮಾಡ್ತಿದೀವಿ, ಸೊ ನಾಳೆ ಏನ್ ಮಾಡ್ತೀವಿ, ಫ್ಯೂಚರ್ ಅಲ್ಲಿ ಏನ್ ಮಾಡ್ತೀವಿ, ಎಲ್ಲ ಕೋರ್ಸು, ಎಲ್ಲ PDF, ಎಲ್ಲ ವಿಡಿಯೋಸ್ ನಮ್ಮ ಆಪ್ ಅಲ್ಲಿ ಮಾತ್ರ ಸಿಗುತ್ತೆ. ಸೊ ಒಂದ್ ಕೋರ್ಸ್ ಅಂತ ಇದೆಯಲ್ಲ, ಆ ಒಂದ್ ಕೋರ್ಸ್ ಬಹಳ ಕಡಿಮೆ ಇದೆ. ಸೊ ನೋಡಿದಿರಲ್ಲ ರೇಟು. ಸೊ ನೀವು ಒಂದ್ ಜಸ್ಟ್ ಊಟ ಮಾಡಿದ್ರೆ, ಒನ್ ಟೈಮ್ ಊಟ ಮಾಡಿದ್ರೆ ಅಷ್ಟು ಕೊಟ್ರೆ ಎಲ್ಲ ಕೋರ್ಸ್, ಕನ್ನಡ, ಇಂಗ್ಲಿಷ್, ಎಲ್ಲ ಸಬ್ಜೆಕ್ಟ್ PDF ಪ್ರತಿಯೊಂದು ಕೂಡ ಸಿಗತ್ತೆ ಆಯ್ತಾ. ಸೊ ಇಷ್ಟು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ ಕರೆಂಟ್ ಅಫೇರ್ಸ್. ಇನ್ನು ಬೇರೆ ಬೇರೆ ವಿಚಾರಗಳು, ಸಬ್ಜೆಕ್ಟ್ಸ್ ಎಲ್ಲ ಅಪ್ಡೇಟ್ ಮಾಡ್ತೀನಿ ಆಯ್ತಾ. ಸೊ ಏನಾದ್ರು ಕಮೆಂಟ್ ಮಾಡ್ತೀರಾ? ಏನಾದ್ರು ನಿಮಗೆ ಸರ್ ಈ ತರದ ಕ್ಲಾಸ್ ತಗೊಳ್ಳಿ ಅಂತ ಏನಾದ್ರು ನಿಮ್ದು ಸಜೆಷನ್ಸ್ ಏನಾದ್ರು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡ್ಬೋದು. ಸೊ ದಟ್ ನಾನು ಅದನ್ನ ಆಡ್ ಮಾಡಕ್ ಸರಿ ಹೋಗುತ್ತೆ. ಸೊ ಯೋಗೇಶ್ ಪಾಟೀಲ್ ಅವ್ರ ಕ್ಲಾಸ್ ಸೂಪರ್ ಸರ್ಜಿ ಅಂತಿದ್ದಾರೆ. ನೈಸ್, ಥ್ಯಾಂಕ್ ಯು ಯೋಗೇಶ್. ಬೇರೆ ಇಂಥ ಕ್ಲಾಸ್ ಇನ್ ಸ್ವಲ್ಪ ಡೀಟೇಲ್ಡ್ ಆಗಿ ಹೋಗೋಣ ಅಂದ್ರೆ ಬೇರೆ ಬೇರೆ ಏನಾದ್ರು ನಿಮ್ದು ಸಜೆಷನ್ಸ್ ಇದ್ರೆ ಸೊ ದಟ್ ವೆಲ್ಕಮ್, ಏನಾದ್ರು ಹೇಳ್ಬೋದು. ಸೊ ಇಲ್ಲ ಅಂದ್ರೆ ಸ್ಟಾಪ್ ಮಾಡೋಣ ಕ್ಲಾಸು. ಸ್ಟಾಪ್ ಮಾಡೋಣ. ಓಕೆ, ಥ್ಯಾಂಕ್ ಯು. ಸಿಗೋಣ. ಬಾಯ್, ಟೇಕ್ ಕೇರ್.